ಎಲ್ಲರಿಗೂ ನಮಸ್ಕಾರ. ಚರ್ಮ ನಮ್ಮನ್ನು ಹೇಗೆ ರಕ್ಷಿಸುತ್ತದೆ? ಅನೇಕ ತೊಂದರೆಗಳು ಬರುತ್ತೆ ನಮ್ಮ ದೇಹಕ್ಕೆ, ಆದರೆ ಚರ್ಮ ರಕ್ಷಣೆ ಮಾಡುತ್ತೆ. ಸ್ಕಿನ್ ದೇಹದ ಮೌನ ರಕ್ಷಕ, ಏನು ಮಾತನಾಡದೆ ರಕ್ಷಣೆ ಮಾಡುತ್ತೆ. ಆದರೆ ಅನೇಕ ಸಾರಿ ಚರ್ಮ ತೊಂದರೆಗಳನ್ನು ಕೊಡುತ್ತೆ. ಆ ತೊಂದರೆ ಬರೋದು ನಮ್ಮ ದೇಹವನ್ನು ರಕ್ಷಿಸುವುದಕ್ಕೋಸ್ಕರ. ಮೊದಲನೇದಾಗಿ ಚರ್ಮ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಚರ್ಮವು ನಮ್ಮ ದೇಹದ ದೊಡ್ಡ ಅಂಗವಾಗಿದೆ. ಇದು ದೇಹವನ್ನು ಸಂಪೂರ್ಣವಾಗಿ ರಕ್ಷಿಸುತ್ತದೆ. ಎಲ್ಲ ಅಂಗಗಳನ್ನು ದೇಹ ಒಳಭಾಗದಲ್ಲಿ ಇಟ್ಕೊಂಡಿದೆ. ಚರ್ಮ ಮಾತ್ರ ಹೊರಭಾಗದಲ್ಲಿದೆ. ಸ್ಪರ್ಶ, ಬಿಸಿ, ಚಳಿ ಮತ್ತು ನೋವನ್ನು ತಿಳಿಯಲು ಚರ್ಮ ಸಹಾಯ ಮಾಡುತ್ತದೆ. ಕೀಟಾಣುಗಳು ದೇಹಕ್ಕೆ ಪ್ರವೇಶ ಮಾಡದಂತೆ ತಡೆಯುತ್ತೆ. ಸ್ಕಿನ್ ಈಸ್ ನಾಟ್ ಜಸ್ಟ್ ಎ ಕವರ್, ಇಟ್ ಇಸ್ ಎ ಸ್ಮಾರ್ಟ್ ಪ್ರೊಟೆಕ್ಟಿವ್ ಶೀಲ್ಡ್ ಫಾರ್ ಅವರ್ ಇಂಟರ್ನಲ್ ಆರ್ಗನ್ಸ್. ವಯಸ್ಕರ ಚರ್ಮದ ತೂಕ ಸುಮಾರು 3 to 4 ಕಿಲೋಗ್ರಾಮ್ ಆಗ್ಬೋದು. ಮತ್ತೆ ಚರ್ಮದ ಥಿಕ್ನೆಸ್ ಇದೆಯಲ್ಲ, ಅದು ಸಾಮಾನ್ಯವಾಗಿ 1.5 ಮಿಲಿಮೀಟರ್ ನಿಂದ 4 ಮಿಲಿಮೀಟರ್ ಇರ್ಬೋದು. ಅಂದ್ರೆ ಒಂದು ಪೇಪರ್ ಇರುತ್ತಲ್ಲ, ಪೇಪರ್ ಥಿಕ್ನೆಸ್ ಅಂತ ಬೇರೆ ಬೇರೆ ಭಾಗದಲ್ಲಿ ಸ್ವಲ್ಪ ಥಿಕ್ನೆಸ್ ಬದಲಾವಣೆ ಆಗುತ್ತೆ. ಕಣ್ಣಿನ ರೆಪ್ಪೆಗಳು, ತುಟಿ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಅದರ ಥಿಕ್ನೆಸ್ ಬದಲಾವಣೆ ಆಗುತ್ತೆ. ತುಂಬಾ ಸರಳವಾಗಿ ಚರ್ಮದ ಒಂದು ಸ್ಟ್ರಕ್ಚರ್ ಅನ್ನು ತಿಳ್ಕೊಳ್ಳೋಣ. ಚರ್ಮದಲ್ಲಿ 3 ಪದರ ಇದೆ. ಎಪಿಡರ್ಮಿಸ್ ಅಂತಕ್ಕಂಥ ಅತ್ಯಂತ ಹೊರಗೆ ನಾವು ಇಟ್ಕೊಂಡಿದೀವಲ್ಲ, ಮೈ ಇವೆಲ್ಲ, ಇದು ಎಪಿಡರ್ಮಿಸ್ ಅಂತ. ಇದು ಹೊರಗಿನ ರಕ್ಷಣಾತ್ಮಕ ಪದರ. ಎರಡನೇ ಅದರ ಕೆಳಭಾಗದಲ್ಲಿ ಡರ್ಮಿಸ್ ಅಂತ ಇದೆ. ಅದರಲ್ಲಿ ನರಗಳು, ಬೆವರಿನ ಗ್ರಂಥಿಗಳು ಮತ್ತು ರಕ್ತನಾಳಗಳು ಇವೆ. ಇಲ್ಲಿ ಚಿತ್ರದಲ್ಲಿ ತೋರಿಸಿದೆ ನೋಡಿ, ಎರಡನೇದು. ಯೋಚನೆ ಮಾಡಿ, ಥಿಕ್ನೆಸ್ 1 ಮಿಲಿಮೀಟರ್ ಇಂದ 4 ಮಿಲಿಮೀಟರ್ ಇದೆ. ಅಷ್ಟರಲ್ಲೇ ಇವೆಲ್ಲವೂ ಇರುತ್ತೆ. ಮೂರನೇ ಭಾಗ ಹೈಪೋಡರ್ಮಿಸ್ ಅಂತ, ಅದು ದೇಹದ ಕೆಳಗಿರ್ತಕ್ಕಂಥ ಭಾಗ. ಅಂದ್ರೆ 2 ಡರ್ಮಿಸ್ ಕೆಳಗಿರ್ತಕ್ಕಂಥದ್ದು. ಇದು ದೇಹವನ್ನು ಬಿಸಿಯಾಗಿಡುವ ಕೊಬ್ಬಿನ ಪದರ. ಅಂದ್ರೆ 3 ಪದರಗಳು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಈಚ್ ಲೇಯರ್ ಹ್ಯಾಸ್ ಎ ಸ್ಪೆಷಲ್ ಡ್ಯೂಟಿ, ಜಸ್ಟ್ ಲೈಕ್ ಫ್ಲೋರ್ಸ್ ಇನ್ ಅವರ್ ಹೌಸ್. ಪ್ರತಿಯೊಂದು ಚರ್ಮದ ಪದರ ಇದೆಯಲ್ಲ, ಅದು ಬೇರೆ ಬೇರೆ ರೀತಿಯಾದ ಕೆಲಸಗಳನ್ನ ಮಾಡುತ್ತೆ. ನಿತ್ಯದ ಚರ್ಮದ ಕೆಲಸಗಳು ಏನು, ಬಹುಮುಖ್ಯದ ಕೆಲಸಗಳು ಏನು ಅಂದ್ರೆ, ಚರ್ಮವು ಅನೇಕ ಕೆಲಸಗಳನ್ನು ಮಾಡುತ್ತೆ. ಮೊದಲನೇದು ಗಾಯ ಮತ್ತು ಕೀಟಾಣುಗಳಿಂದ ರಕ್ಷಣೆ ಮಾಡುತ್ತೆ. ದೇಹ ತಂಪಾಗಿರಲು ಬೆವರನ್ನ ಉತ್ಪಾದನೆ ಮಾಡುತ್ತೆ. ಸ್ಪರ್ಶ ಮತ್ತು ತಾಪಮಾನ ತಿಳಿಯಲು ಸಹಾಯ ಮಾಡುತ್ತೆ. ಕೊಬ್ಬು ಮತ್ತು ನೀರನ್ನ ಸಂಗ್ರಹಣೆ ಮಾಡುತ್ತೆ. ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಅನ್ನ ಉತ್ಪಾದನೆ ಮಾಡುತ್ತೆ. See, when we feel hot and sweat, the skin is acting like a natural cooler. ಇದನ್ನು ತಿಳ್ಕೋಬೇಕು. ಇದು ಚರ್ಮದ ಒಂದು ಕೆಲಸಗಳನ್ನು ಮಾತ್ರ ನಾನು ಹೇಳಿದ್ದೀನಿ. ಇನ್ನು ಬೇರೆ ಬೇರೆ ಕೆಲಸಗಳನ್ನು ಚರ್ಮ ಮಾಡಬಹುದು, ಅದಿಷ್ಟು ಮಾತ್ರ ಇಲ್ಲಿ ಹೇಳಿದ್ದೀನಿ. ಚರ್ಮದಲ್ಲಿ ಅಂದ್ರೆ 3 ಲೇಯರ್ ಇದೆಯಲ್ಲ, 3 ಲೇಯರ್ನ ಒಳಭಾಗದಲ್ಲಿ ವಿಶೇಷ ಭಾಗಗಳಿವೆ. ಬೆವರಿನ ಗ್ರಂಥಿಗಳು ಬೆವರನ್ನು ಉತ್ಪಾದನೆ ಮಾಡುತ್ತೆ. ಕೂದಲು ಚರ್ಮದಿಂದ ಹೊರಟು ಚರ್ಮವನ್ನು ರಕ್ಷಣೆ ಮಾಡುತ್ತೆ. ನರಗಳು ನೋವು ಮತ್ತು ಸ್ಪರ್ಶವನ್ನು ತಿಳಿಸುತ್ತವೆ. ಸಣ್ಣ ರಕ್ತನಾಳಗಳು ಪೋಷಕಾಂಗಗಳನ್ನ ಸಾಗಿಸುತ್ತೆ. ಅಂದ್ರೆ ಚರ್ಮದ ಆ ಸಣ್ಣ ಥಿಕ್ನೆಸ್, ಪೇಪರ್ ಥಿಕ್ನೆಸ್ ಇದೆಯಲ್ಲ, ಅದರಲ್ಲಿರ್ತಕ್ಕಂಥ ಎಲ್ಲ ಭಾಗಗಳು ಎಷ್ಟು ಸಹಾಯ ಮಾಡುತ್ತೆ ನೋಡಿ. ಆ ಚರ್ಮದ ಬಗ್ಗೆ ನಾವು ರಕ್ಷಣೆಯನ್ನೇ ಕೊಡೋದಿಲ್ಲ. ಇಷ್ಟೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡುವ ನಮ್ಮ ಚರ್ಮವನ್ನ ನಾವು ಅನೇಕ ಸಾರಿ ಅದನ್ನ ನಿರ್ಲಕ್ಷಣೆ ಮಾಡಿರ್ತೀವಿ.
ಅಟ್ಲೀಸ್ಟ್ ಚರ್ಮವನ್ನ ಆರೋಗ್ಯವಾಗಿ ಇಡೋದಕ್ಕೆ ಪ್ರಯತ್ನ ಮಾಡಬೇಕು. ಏನ್ ಮಾಡ್ಬೋದು? ನಿಯಮಿತವಾಗಿ ಸ್ನಾನ ಮಾಡಬೇಕು. ಕೆಲವರು ತಣ್ಣೀರಿನಲ್ಲಿ ಗಂಟೆಗಟ್ಟಲೆ ಸ್ನಾನ ಮಾಡ್ತಾರೆ. ಇನ್ ಕೆಲವರು ಟಬ್ ನಲ್ಲಿ ಕೂತ್ಕೊಂಡು ದಿನಗಟ್ಟಲೆ ಕಾಲ ಕಳೀತಾರೆ. ಇವೆಲ್ಲ ತಪ್ಪಾಗುತ್ತೆ. ನಿಯಮಿತವಾಗಿ ಸ್ನಾನ ಮಾಡಬೇಕು. ಸಾಕಷ್ಟು ನೀರು ಕುಡಿಬೇಕು. ನೀರು ಕೆಲವರು ಕುಡಿಯೋದೇ ಇಲ್ಲ, ಇನ್ ಕೆಲವರು ಜಾಸ್ತಿ ಕುಡಿತಾರೆ. ಅದನ್ನು ಸಹಿತ ನಾವು ಬೇಕಾದಷ್ಟು ಯೂಟ್ಯೂಬ್ನಲ್ಲಿ ಎಷ್ಟು ನೀರು ಕುಡಿಬೇಕು, ಎಷ್ಟು ವಯಸ್ಸಿನವ್ರಿಗೆ ಅಂತ ಹೇಳ್ತಾರೆ, ಅದನ್ನ ನೋಡಿ ಕಲ್ತ್ಕೋಬೇಕು. ಮತ್ತೆ ಹಣ್ಣು ತರಕಾರಿಗಳನ್ನ ತಿನ್ಬೇಕು. ನಾವೆಲ್ಲ ಅನೇಕ ಸಾರಿ ತರಕಾರಿ ಮತ್ತು ಹಣ್ಣನ್ನು ತಿನ್ನೋದೇ ಇಲ್ಲ, ಬಿಟ್ಬಿಡ್ತೀವಿ. ಏನೋ ಕಾರಣ ಇರ್ಬೋದು. ಮತ್ತೆ ಅತಿಯಾದ ಸೂರ್ಯಕಿರಣಗಳಿಂದ ಚರ್ಮವನ್ನು ರಕ್ಷಿಸಿ. ಅಂದ್ರೆ ತುಂಬಾ ಬಿಸಿಲಿನಲ್ಲಿ ಬಟ್ಟೆ ಇಲ್ಲದೆ ಹೋಗಬಾರ್ದು. ಅಟ್ಲೀಸ್ಟ್ ಟೋಪಿಯನ್ನು ಹಾಕೊಂಡು ಹೋಗ್ಬೇಕು, ಬಿಳೆ ಬಟ್ಟೆಯನ್ನು ಧರಿಸ್ಕೊಂಡು ಹೋಗ್ಬೇಕು. ಹಾನಿಕಾರಕ ರಾಸಾಯನಿಕಗಳನ್ನು ಮತ್ತು ಧೂಳನ್ನು ದೂರ ಇಡಿ. ಅಂದ್ರೆ ನಾವು ಅನೇಕ ಸಾರಿ ನಾವು ನಮ್ಮ ಮುಖಕ್ಕೆ, ದೇಹಕ್ಕೆ ಎಲ್ಲ ಕಡೆಗೂ ಸೆಂಟ್ ಹಚ್ಕೊಂತೀವಿ. ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಹೇಳೋದು ತಪ್ಪಾಗುತ್ತೆ. ಕೆಲವರಿಗೆ ಒಳ್ಳೆಯದಾಗುತ್ತೆ, ಕೆಲವರು ತಪ್ಪಾಗುತ್ತೆ. ಅದರಿಂದ ದೂರ ಇಡಿ. ಮುಂದಿನ ಬಾರಿ ಯಾವುದನ್ನಾದರೂ ಸ್ಪರ್ಶಿಸಿದಾಗ ನೆನಪಿಡಿ, ನಿಮ್ಮ ಚರ್ಮ ಮೌನವಾಗಿ ನಿಮಗಾಗಿ ಕೆಲಸ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ಹೆಂಗಸರಿಗೆ ಅರಿಶಿಣ ಹಚ್ಕೊಡಿ ಅಂತ ಹೇಳ್ತಾ ಇದ್ರು. ಏಕೆ? ಗಂಡಸರಿಗೆ ಗಂಧವನ್ನು ಹಚ್ಕೊಳ್ತಿ ಅಂತಿದ್ರು. ಏಕೆ? ಈ ಒಂದು ವಿಚಾರಗಳನ್ನ ನೀವು ಇಂಟರ್ನೆಟ್ನಿಂದ ನಮ್ಮ ಪೂರ್ವಜರು ಚರ್ಮವನ್ನು ರಕ್ಷಣೆ ಮಾಡೋಕೆ ಏನು ಮಾಡುತ್ತಿದ್ರು ಅನ್ನೋದನ್ನ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಈ ಚರ್ಮದ ರಕ್ಷಣೆಯ ವಿಚಾರವನ್ನು ತಿಳಿಸಲು ನಾನು ಸಿ.ಜಿ. ನಾಗರಾಜ. ಕಾರಣ ನಾನೇ ಚರ್ಮದ ಒಂದು ಅನೇಕ ತೊಂದರೆಗಳನ್ನು ಉಂಟಾಗ್ತಾ ಇದೆ, ಅದನ್ನ ಮಕ್ಕಳಿಗೆ ತಿಳಿಸೋದಕ್ಕೋಸ್ಕರ ಇದನ್ನ ಮೊದಲು ಮಾಡಿದ್ದೀನಿ. ಇನ್ನೂ 5 ಸೀರೀಸ್ನಲ್ಲಿ ಮಾಡ್ತೀನಿ. ಒಂದು, ಚಿಕ್ಕ ಮಕ್ಕಳ ಬೇಬಿ ಚರ್ಮವನ್ನು ಹೇಗೆ ರಕ್ಷಣೆ ಮಾಡಬೇಕು, ಮತ್ತೆ ಹೆಂಗಸರ ಚರ್ಮ ಹೇಗೆ ರಕ್ಷಣೆ ಮಾಡಬೇಕು, ಗಂಡಸರ ಚರ್ಮ ಹೇಗೆ ರಕ್ಷಣೆ ಮಾಡ್ಕೋಬೇಕು, ವಯಸ್ಸಾದವರು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಮಧ್ಯ ವಯಸ್ಸಿನವರು ಜಿಮ್ಗೆ ಹೋಗ್ತಕ್ಕಂಥವ್ರು ಹೇಗೆ ರಕ್ಷಣೆ ಮಾಡ್ಕೋಬೇಕು, 80 ವರ್ಷ ಆದ್ಮೇಲೆ ಚರ್ಮವನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋ ವಿಚಾರಗಳು ನಿಮಗೆ ತಿಳಿಸ್ತೀನಿ. ಇದಕ್ಕೆ ಅಕಾಡೆಮಿಕ್ ಅಡ್ವೈಸರು ChatGPT, ಇಮೇಜಸ್ಸು ಗೂಗಲ್ ಸರ್ಚ್ ಇಂದ ತೆಗೆದುಕೊಂಡಿದ್ದೀನಿ. ಯೂಟ್ಯೂಬ್ನವರಿಗೆ ಧನ್ಯವಾದಗಳು.